ಉದ್ದೇಶಿತ ಬಾರ್ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಿಪ್ಪೇನಹಳ್ಳಿಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಗೆ ಇಳಿದಿದ್ದಾರೆ. 25,000 ಮನೆಗಳಿರುವಂತಹ ಬಡಾವಣೆಯಲ್ಲಿ ಈ ರೀತಿಯಾಗಿ ಬಾರ್ ನಿರ್ಮಾಣ ಮಾಡಿದ್ರೆ ನಮ್ಮ ಕತೆ ಏನು, ನಮ್ಮ ಮಕ್ಕಳ ಕತೆ ಏನು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ವಿರೋಧವಿದ್ರೂ ಕೂಡ ಅನುಮತಿಯನ್ನ ನೀಡಿದ್ದಾರೆ ಅಧಿಕಾರಿಗಳು. ಇದ್ಯಾವ ರೀತಿಯ ಬೇಜವಾಬ್ದಾರಿ ಅಂತ ಹೇಳಿ ಇದೀಗ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳ ಈ ನಡೆಯನ್ನ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ಈ ನಡೆಗೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಾರ್ ನಿರ್ಮಾಣ ಮಾಡಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಉದ್ದೇಶಿತ ಬಾರ್ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇರುವುದಕ್ಕೆ ಮೂಲ ಕಾರಣ ಯುವಕರಾಗಿರಬಹುದು ಅಥವಾ ಮನೆಯ ಗಂಡಸರಾಗಿರಬಹುದು. ಈ ರೀತಿಯಾಗಿ ಗ್ರಾಮದ ಕೂದಲೇ ಅಂತರದಲ್ಲಿಯೇ ಬಾರ್ ನಿರ್ಮಾಣ ಆದ್ರೆ ಅಲ್ಲಿಗೆ ಹೋಗಿ ಕುಡಿತಾರೆ, ಕುಡಿತದ ಚಟಕ್ಕೆ ದಾಸರಾಗ್ತಾರೆ. ಇದರಿಂದಾಗಿ ಸಾಂಸಾರಿಕ ಜೀವನ ಹಾಳಾಗುತ್ತೆ, ಆರ್ಥಿಕವಾಗಿಯೂ ಕೂಡ ದುರ್ಬಲರಾಗಬೇಕಾಗತ್ತೆ. ಈ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ಈ ಒಂದು ತಿಪ್ಪೇನಹಳ್ಳಿಯಲ್ಲಿ ನೀಡಬಾರದು ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾರೆ. ಆದರೆ ಅಧಿಕಾರಿಗಳು ಇದೆಲ್ಲವನ್ನ ತಳ್ಳಿ ಹಾಕಿ ಸ್ಥಳೀಯರ ವಿರೋಧವಿದ್ರೂ ಕೂಡ ಇಲ್ಲಿ ಬಾರ್ ಅನ್ನು ನಿರ್ಮಾಣ ಮಾಡುವುದಕ್ಕೆ ಅನುಮತಿಯನ್ನ ನೀಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಓಪನ್ ಆಗೋದಕ್ಕೆ ನಾವು ಬಿಡೋದಿಲ್ಲ. ಮುಂದೆ ಏನಾದರೂ ಬಾರ್ ನಿರ್ಮಾಣ ಮಾಡಿದ್ರೆ ಉಗ್ರ ರೀತಿಯಾದಂತಹ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಕ್ಕಳು ಮರಿ ಎಲ್ಲ ಓಡಾಡ್ತಾರೆ, ಅವೆಲ್ಲ ತೊಂದರೆ ಆಗತ್ತೆ. ಇದು ಪೋಲಿ ಹುಡುಗರು ಎಲ್ಲ ತಿರುಗಾಡ್ತಾರೆ, ಹೆಣ್ಣು ಮಕ್ಕಳು ಎಲ್ಲ ತಿರುಗಾಡ್ತಾರೆ. ಅವರೆಲ್ಲ ಏನು ಮಾಡಬೇಕು, ಓಟಿ ಮಾಡ್ಕೊಂಡು ಬರ್ತಾರೆ. ಓಟಿ ಮಾಡ್ಕೊಂಡು ಬಂದು 9 ಗಂಟೆಗೆ 8 ಗಂಟೆಗೆ ಬರ್ತಾರೆ. ಅವಾಗ ಏನಾರ ತೊಂದರೆ ಕೊಟ್ಟರೆ ಯಾರು ಜವಾಬ್ದಾರಿ? ಕುಡಿದ್ಬಿಟ್ಟು ಎಲ್ಲರೂ ಬಾರ್ ಮುಂದೆ ಕುಂತಿರ್ತಾರೆ. ನಾವು ಏನೋ ನಮ್ಮ ಗಂಡಸರು ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ ನಾವು ಅಂದ್ಕೊಂತೀವಿ. ಈ ಕುಡ್ದು ಹಿಂಗೆ ಬಿದ್ದಿದ್ರೆ ಎಲ್ಲಂತ ಹೋಗೋಣ ನಾವು. ಇಲ್ಲಿ ಹತ್ರ ಐತೆ, ಇನ್ನೂ ಸಾಯ್ತಾರೆ, ತಿಂಗಳಿಗೊಂದು ಸಾಯ್ತಾರೆ. ಅವಾಗ ಏನು ಮಾಡಬೇಕು? ಕೂಲಿ ಮಾಡ್ಕೊಂಡು ತಿಂತೀವಿ ಗಾರ್ಮೆಂಟ್ಸಿಗೆ. ನಾವು ಎಲ್ಲಿ ಹೋಗ್ಬೇಕು ಅವಾಗ? ಬಾರಿಗೆ ದುಡ್ಡು ಇಲ್ಲಿ ಕಟ್ಟಕ್ಕೆ ಬರ್ಬೇಕಾ, ಕೂಲಿ ಮಾಡ್ಕೊಂಡು ತಿನ್ಬೇಕಾ ನಾವು? ಅದಕ್ಕೆ ಬಾರ್ ಬೇಡ ಅಷ್ಟೇ. ಇಷ್ಟಿನಿಂದ ಎಲ್ಲರೂ ಕುಡ್ಕೊಂಡು ಸಾಯಿರಿ, ತಿಪ್ಪೇನಹಳ್ಳಿಯಲ್ಲಿ ಮಾತ್ರ ಬೇಡ ಅಷ್ಟೇ. ಜಾಸ್ತಿ ಮಾಡಿ ಎಲ್ಲಾರ ಹಾಳು ಮಾಡ್ಕೊಡ್ರಿ. ಇಲ್ಲಿ ಮಾತ್ರ ಬೇಡ, ತಿಪ್ಪೇನಹಳ್ಳಿ ಮಾತ್ರ ಯಾವುದೇ ಕಾರಣದಲ್ಲೂ ಬೇಡ ಅಷ್ಟೇ. ನಾವು ಎಲ್ಲ ಹೋಗ್ಬೇಕು ಹೇಳು? ನಾವು ಕೂಲಿ ಮಾಡ್ಕೊಂಡಿದ್ದೀವಿ, ಬಾಡಿಗೆ ಮನೆಗೆ ಇದ್ದೀವಿ. ನಾವು ಎಲ್ಲ ಹೋಗ್ಬೇಕು, ಏನು ಮಾಡ್ಬೇಕು ನಾವು ಅಷ್ಟೇ. ತಿಪ್ಪೇನಹಳ್ಳಿ ಮಾತ್ರ ಬೇಡ ಯಾವುದೇ ಕಾರಣದಲ್ಲೂ. ಗೃಹಲಕ್ಷ್ಮಿ ಅಂದ್ರೆ ಮಾಡುವಂತ ಯಾವನ ಹೇಳಿದ್ವಾ? ಅವನು ಮಾಡುವಂತ ಏನು ಮಾಡಪ್ಪ, ಏನಾರ ಫ್ರೀ ಬಸ್ ಮಾಡುವಂತ ಹೇಳಿದ್ವಾ? ಇಲ್ಲ ತಾನೇ, ಸರ್ಕಾರ ಮಾಡ್ದ. ಅದು ನಾವೇನು ಮಾಡೋಕ್ಕಾಗತ್ತೆ? ಬಸ್ ಬಿಟ್ಟರು ಹೋದ್ರು, ಬಸ್ ಬಿಡ್ಲಿಲ್ಲ ಅಂದ್ರೆ ಬಸ್ ಹಾಕೊಂಡು ಹೋಗ್ತಿರಿಲ್ವಾ ಅಷ್ಟೇ. ಬಾರ್ ಹತ್ರ ಬೇಡ ತಿಪ್ಪೇನಹಳ್ಳಿ. ನಮ್ಮ ಹೆಸರು ನೀಲಾವತಿ. ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ನಮ್ಮ ಲೇಔಟಿಂದ ಮಕ್ಕಳು ಹೋಗ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಇದೇ ರೋಡಲ್ಲೇ ಬರಬೇಕು. ಅದಕ್ಕೋಸ್ಕರ ಪುಂಡ ಪೋಖ್ರಿಗಳ ಅವಳಿ ಜಾಸ್ತಿ ಆಗುತ್ತೆ. ಬಾರ್ ಆಗಾದ್ರೂ ಪ್ರಯುಕ್ತ, ಅದಕ್ಕೋಸ್ಕರ ಇದನ್ನ ಮಾಡೋಣ ಅಂತಂದು ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದೀವಿ. ಅನಿತಾ ಅಂತ. ಇವಾಗ ನಮಗಂತೂ 2,000 ರೂಪಾಯಿ ಯಾರಿಗೂ ಅವಶ್ಯಕತೆ ಇಲ್ಲ. ಯಾಕಂದರೆ ಗಂಡ ಮತ್ತು ಮಕ್ಕಳು, ಮುಂದಿನ ಪೀಳಿಗೆಗೆ ಮಕ್ಕಳು ಇಂಪಾರ್ಟೆಂಟು. ಆ ಮಕ್ಕಳಿಗೆ ಬಂದ್ಬಿಟ್ಟು ಎಜುಕೇಷನು ಇಂಪಾರ್ಟೆಂಟು. ಆ ಎಜುಕೇಷನ್ಗೆ ಈ ಕುಡಿಯೋ ದುಡ್ಡನ್ನ ಎಜುಕೇಷನ್ಗೆ ಹಾಕಿದ್ರೆ ಇನ್ನು ಮುಂದಿನ ಪೀಳಿಗೆಗೆ ಚೆನ್ನಾಗಿರ್ತದೆ. ಅದ್ರ ಬದಲಾಗಿ ಮಕ್ಕಳು ಎಜುಕೇಷನ್ ಬಿಟ್ಬಿಟ್ಟು ನಮ್ಮಪ್ಪ ಅಲ್ಲೋಯ್ತವ್ರೆ, ನಾವು ಹೋಗೋಣ, ಏನನ್ನ ಒಂದು ರುಚಿ ಇರಬೇಕು, ಅಲ್ಲೇನೋ ಇರ್ಬೋದು. ಅಪ್ಪ ಎಲ್ಲಿ ಇಲ್ಲ ಅಂದರೆ ನೈಟು ಲೇಟಾಗಿ ಬರ್ತಾರೆ ತಂದೆ ಆದನು. ಅಲ್ಲೋಗ್ಬಿಟ್ಟು ನಮ್ಮಪ್ಪ ಇನ್ನೂ ಬಂದಿಲ್ಲ, ಎಲ್ಲೋಗಿರ್ತಾನೆ. ಅವಾಗ ಏನು ಮಾಡ್ತಾಳೆ, ಮಗುನ ಕರ್ಕೊಂಡು ಬಾರ್ ಅಂಗಡಿ ಹತ್ರ ಹುಡ್ಕೊಂಡೋಯ್ತಾಳೆ. ಆವಾಗ ಬಾರ್ ಅಂಗಡಿ ಅದು ಒಂಥರ ಇದಾಯ್ತದೆ ಆ ಹುಡುಗನಿಗೆ. ಎಜುಕೇಷನ್ ಬಿಟ್ಬಿಟ್ಟು ಮಕ್ಕಳೆಲ್ಲ ನಮ್ಮಪ್ಪ ಕುಡಿಕಾರ ಆಗ್ತಾವನೆ. ಇರೋದೇ 1 ಮಕ್ಕಳು 2 ಮಕ್ಕಳು ತಗೊತಾವ್ರೆ. ಅದ್ರಲ್ಲಿ ಬೇರೆ ಇವರು ಗಂಡಸರೆಲ್ಲ ಒಬ್ಬನು ಕುಡಿಯೋದಲ್ದಿರ ಬಾರ ನನ್ನ ಜೊತೆಗೆ ಇಲ್ಲಿ ಸ್ವಲ್ಪ ಕಡಿಮೆಗೆ ಕೊಡ್ತಾನೆ, ಅಲ್ಲಿ ಬೇರೆ ಎಲ್ಲ ಸೈಡ್ಗೆಲ್ಲ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಒಬ್ಬರು ಇದಾದರೆ ಹಾಳಾಗೋದ್ರೆ 10 ಜನ ಹಾಳಾಗೋಯ್ತಾರೆ. ಮತ್ತು ಹೆಣ್ಣುಮಕ್ಕಳು ಬಂದ್ಬಿಟ್ಟು 8 ಗಂಟೆ ಆದಮೇಲೆ ಈ ಬಾರ್ ಅಂಗಡಿ ಮುಂದೆ ಯಾರು ಓಡಾಡೋಕ್ಕಾಗಲ್ಲ. ಓಡಾಡಿದ್ರೆ ಏನಾಯ್ತದೆ, ನೋಡೋ ಅವಳು ಹೆಂಗವಳೆ, ಇವಳು ಹೆಂಗವಳೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾರನ್ನು ಬಾರ್ ಅಂಗಡಿ ಓಪನ್ ಮಾಡೋಕ್ಕೆ ಬಿಡಬೇಡ್ರಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಹೌದು, ಈ ಬಾರ್ ಅಂಗಡಿ ಓಪನ್ ಮಾಡಿದ್ರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಯ್ತದೆ. ಅದಕ್ಕೋಸ್ಕರನೇ ಹೇಳ್ತಾರೆ ಬಾರ್ ಅಂಗಡಿ ಓಪನ್ ಆಗೋದು ಬೇಡ. ಯಾವುದೇ ಕಾರಣಕ್ಕೂ ಬಾರ್ ಅಂಗಡಿ ಓಪನ್ ಆಗಕ್ಕೆ ನಾವು ಬಿಡಲ್ಲ, ಹೋರಾಟ ಮಾಡ್ತೀವಿ. ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮೊದಲನೇದಾಗಿ ಏನಪ್ಪ ಅಂತಂದರೆ, ಇಲ್ಲಿ ಬಾರ್ ಕೇಳ್ಕೊಂಡಿದ್ದವ್ರು ಯಾರು? ಮೊದಲನೇ ಪ್ರಶ್ನೆ. ಅವ್ರು ಹಣ ಮಾಡಲಿಕ್ಕೆ ಮತ್ತು ಮತ್ತೊಂದು ಮಾಡಲಿಕ್ಕೆ ಮಗದೊಂದು ಮಾಡಲಿಕ್ಕೆ ಅವರೇನು ಬಾರ್ ಸಹಜವಾಗಿ ಮಾಡ್ಕೊತಾರೆ, ಇಲ್ಲ ಅಂತಲ್ಲ. ಈ ಕಡೆಗೆ ಹೋದರೆ ಒಂದು 25,000 ಮನೆಗಳವೆ, 25,000 ಮನೆ.
ಎಲ್ಲ ಅಫಿಷಿಯಲ್ಸ್ ಮನೆಗಳು. ಆ 25,000 ಮನೆಗಳಿಗೆ ಹೋಗ್ಬೇಕು ಅಂತಂದರೆ ಇದೇ ರೋಡಿಂದ ಹೋಗ್ಬೇಕು ಪ್ರತಿಯೊಬ್ಬರೂ. ನಾಡ್ದು ಇಲ್ಲಿ ಬಾರ್ ಮಾಡಿದ್ರೆ ಇಲ್ಲೇ ಉಚ್ಚೆ ಹೋಯ್ತಾರೆ, ಮತ್ತೊಂದು ಮಾಡ್ತಾರೆ, ಮಗದೊಂದು ಮಾಡ್ತಾರೆ. ಹೆಣ್ಮಕ್ಳುಗಳು, ಸ್ತ್ರೀಯರು ಭಾಳ ಹೆಚ್ಚಿಗೆ ಜನ ಓಡಾಡ್ತಕ್ಕಂಥ ಪ್ರದೇಶ ಇದು. ದಯಮಾಡಿ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು, ದಯಮಾಡಿ ಅವ್ರ ಕೈ ಮುಗಿದು ಕಾಲು ಬುದ್ದು ಬೀಳ್ಕೊಡ್ತೀನಿ. ದಯಮಾಡಿ ಈ ಭಾಗದಲ್ಲಂತೂ ಯಾವುದೇ ಕಾರಣಕ್ಕೂ ಅವ್ರು ಬಾರ್ ಮಾಡೋದು ಬೇಡ. ಬಾರ್ ಮಾಡ್ತೀವಿ ಅಂತ ಬಂದರೆ ನಾವು ಅದನ್ನು ತೆಗ್ಸೋತಕ್ಕ ನಾವು ಬಿಡೋದೇ ಇಲ್ಲ. ಇದೆಲ್ಲ ಉಗ್ರ ಹೋರಾಟ ನಡೆಸ್ತೀವಿ ನಾವು, ಅಷ್ಟು ಸುಲಭವಾಗಿ ಮಾಡಲ್ಲ ನಾವು, ಭಾಳಷ್ಟು ದೊಡ್ಡ ಉಗ್ರವಾಗಿ ಮಾಡ್ತೀವಿ. ದಯಮಾಡಿ ಇದನ್ನು ಯಾರು ಖಂಡಿತವಾಗ್ಲೂ ಯಾರು ನೀವು ಇದಕ್ಕೆ ಹೊಣೆ ಆಗಿ ನೀವು ಇದು ಬಾರ್ನ ಮಾಡ್ಕೆ ಲೇಡಿಸಸ್ ಕೊಟ್ಟಿದ್ದೀರಾ, ದಯಮಾಡಿ ಅದನ್ನ ಹೇಳ್ತಾ ಇದ್ದೀನಿ. ದಯಮಾಡಿ ಈ ಕೂಡಲೇ ಈ ಕ್ಷಣಕ್ಕೇನೆ ದಯಮಾಡಿ ಅದನ್ನು ರದ್ದುಗೊಳಿಸಿ ಇದನ್ನೇನಾದರೂ ಬೇರೆ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ದಯಮಾಡಿ ನಾವು ಏನೇ ಆದರೂ ಪರವಾಗಿಲ್ಲ, ಇದನ್ನ ಉಗ್ರ ಹೋರಾಟ ಮಾಡ್ತೀವಿ. 25,000 ಮನೆ ಸರ್ ಎಣಿಸ್ಕೊಂಬರಿ, ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ಸ್ಗಳು ಮನೆಯೇ. ಯಾವುದೇ ಕಾರಣಕ್ಕೂ ಅಂಥ ಜಾಗದಲ್ಲಿ ಬಂದ್ಬಿಟ್ಟು ಈ ಕಡೆ ಇದು ದೊಡ್ಡ ಮೇನ್ ರೋಡು, ಇಷ್ಟೂ ರೋಡಲ್ಲಿ ಬಂದ್ಬಿಟ್ಟು ಇಂಥ ಒಂದು ಟ್ರಾಫಿಕ್ ಏರಿಯಾ ಒಳಗೆ ಇಲ್ಲಿ ನೋಡಿ ಸರ್, ನೀವು ನೋಡ್ತಾ ಇದ್ದೀರಿ ಆ ಕಡೆ ಗಾಡಿ ನಿಂತ್ಕೊಂಡಿರೋದು ನೋಡಿ. ಈ ಒಂದು ಟ್ರಾಫಿಕ್ ಏರಿಯಾ ಒಳಗೆ ಬಂದು ಬಾರ್ ಮಾಡಿದ್ರೆ ನಾಳೆ ಬೆಳಗ್ಗೆ ಯಾರೋ ಒಬ್ಬ ಬಂದು ಬ್ರೇಕ್ ಹೊಡೆದ ಹಿಂದೆ ಗಡೆ ಬಂದು ದಾರಿ ಹೊಡೆದ, ಅವ್ನ ಪ್ರಾಣ ಹೋಗ್ತದೆ. ಇದಕ್ಕೆ ಕಾರಣ ಯಾರಾಗ್ತಾರೆ? ದಯಮಾಡಿ ಯಾರು ಏನೇ ಹೇಳಿದ್ರು ಸ್ವಾಮಿ, ದಯಮಾಡಿ ಅಧಿಕಾರಿಗಳು ಇದನ್ನ ದುಡ್ಡನ್ನ ಅವರು ಲಂಚ ತಗೊಂಡು ಮಾಡಿರ್ತಕ್ಕಂಥ ವ್ಯವಸ್ಥೆ ಬಿಟ್ಟರೆ ಕಾನೂನು ಅಡಿ ಒಳಗೆ ಆಗಿರ್ತಕ್ಕಂಥ ವ್ಯವಸ್ಥೆ ಅಂತೂ ಸತ್ಯವಾಗಿಯೂ ಅಲ್ಲ. ಯಾವುದೇ ಕಾರಣಕ್ಕೂ ಇಲ್ಲೊಂದು ಕಾಟುಮರಾಯನ ದೇವಸ್ಥಾನ ಇದೆ, ಕಮ್ಮಿ ಅಂದರೆ ಒಂದು 75 ನಮ್ಮ ತಾಕ್ದೀರ್ ನಮ್ಗೆ ಹೇಳಿರ್ತಕ್ಕಂಥದ್ದು ಅಂಥ ಕಾಟುಮರಾಯನ ದೇವಸ್ಥಾನ ಇದೆ ಇಲ್ಲಿ. ಆ ಒಂದು ಕಾಟುಮರಾಯನ ದೇವಸ್ಥಾನ ಕಣ್ಣಳತೆ ದೂರದಲ್ಲಿದ್ದಾಗ ಇವ್ರು ಬಾರ್ ಮಾಡ್ತಾರೆ ಅಂತಂದ್ರೆ ಇನ್ನೆಷ್ಟು ಹಣ ಕೊಟ್ಟು ಸಂಪಾದನೆ ಮಾಡ್ಕೊಂಡ್ರು ಮುಂದೆ ಇವ್ರು ಮಾಡಿರ್ತಕ್ಕಂಥದ್ದು ಇದು ಇರ್ಬೋದು. ಏನು ಇವತ್ತು ನೋಡಿ, ಇವಾಗ ಮುಂದಿನ ತಿಂಗಳು ಬನ್ನಿರಿ, ಇಲ್ಲಿ 14ನೇ ತಾರೀಕು ಬಂದು ನೋಡ್ರಿ, ಇಲ್ಲಿ ದಯಮಾಡಿ ನೀವೆಲ್ಲ ಬರ್ರಿ, ಗೊತ್ತಾಗ್ತದೆ ಅವತ್ತು ನಾವು ಏನು ಜಾತ್ರೆ ಮಾಡ್ತೀವಿ ಇಲ್ಲಿ. ಜನವರಿ 14ನೇ ತಾರೀಕು ಏನು ನಡೀತದೆ ಇಲ್ಲಿ ಅನ್ನೋದು ಬಂದು ನಾನು ನೋಡ್ಕೊಂಬರ್ಬೇಕು, ಇಲ್ಲಿ ನೋಡ್ಬೇಕು, ಅವಾಗ ಗೊತ್ತಾಗ್ತದೆ ಈ ಮನುಷ್ಯನಿಗೆ ಏನು ಎತ್ತ ಅಂದ್ಬಿಟ್ಟು. ಇದೆಲ್ಲ ದಯಮಾಡಿ ಹೇಳ್ತೀನಿ, ಇದು ಕೂಲಂಕುಷ ಅವರು ಹೇಳ್ತಾರೆ ಇದೆಲ್ಲ ಪಾರ್ಕ್ ಬಿಟ್ಟಿದ್ದೀವಿ ಮತ್ತೊಂದು ಮಾಡಿದ್ದೀವಿ ಅಂದ್ಬಿಟ್ಟು. ನೋಡಿ ಸ್ವಾಮಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 20 ಅಡಿ 22 ಅಡಿವರೆಗೂ ಇವನು ಮುಂದಕ್ಕೆ ಸಿಮೆಂಟ್ ಕಾಂಕ್ರೀಟ್ ಹೇಳ್ಕೊಂಡು ಇವನು ಇದ್ರನ್ನ ಪಾರ್ಕಿಂಗ್ ಜಾಗ ಅಂತ ತೋರಿಸ್ಕೊಂಡು ಇದು ನೋಡಿ ಲೈಟ್ ಟೆನ್ಷನ್ ಲೈನು ಇದ್ರ ಕೆಳಗಡೆ ಬಾರ್ ಮಾಡಕ್ಕೆ ಅಂತ ಹೊರಟವನೆ. ಈ ನಮ್ಮ ಅಧಿಕಾರಿಗಳು 20-30 ಯಾರೋ ಒಬ್ಬ ಸೈಟ್ ತಗೊಂಡಿರ್ತಾನೆ, ಅಲ್ಗೋ ಕರೆಂಟ್ ಕೊಡ್ರೆ ಅಂದ್ರೆ ಯಾರು ಕೊಡಲ್ಲ. ಇವ್ರು ದುಡ್ಡು ಇಸ್ಕೊಂಡು ಪ್ರತಿಯೊಬ್ಬರಿಗೂ ಯಾರು ಸ್ವಾಮಿ ತಗೊಂಡಿದ್ದೀರಾ ಇವತ್ತು ಕರೆಂಟು? ಇವತ್ತು 1 ವರ್ಷ ಆಯ್ತು, ಇದುವರೆಗೂ ಯಾರಿಗಾನ ಕರೆಂಟ್ ಕೊಟ್ಟವ್ರಾ? ಕರೆಂಟ್ ಕೊಟ್ಟು ಇದಕ್ಕೆ ಹೆಂಗೆ ಕೊಟ್ಟರು? ಮತ್ತೆ ಇದಕ್ಕೆ ಹೆಂಗೆ ಕೊಟ್ಟರು? ಇದು ಅಬ್ಕಾರಿ ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಅವ್ರದ್ದೆಲ್ಲ ದುಡ್ಡು ಕೊಟ್ಬಿಟ್ಟು ತಾನೇ ಇದ್ರ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಇದು ನೇರವಾಗಿ ಕೇಳ್ತೀನಿ ನಾನು, ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ ನೀವು? ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ? ನಿಮ್ಮ ವಂಶಾಗ ನಿಮ್ಗೆ ಎಂಥ ಭಾಷೆ ಒಳಗೆ ಬೈಬೇಕು? ಯಾಕೆ ಸ್ವಾಮಿ ನಮ್ಗೆ ಇಂಥ ದ್ರೋಹ ಮಾಡ್ತೀರಾ? ಯಾರು ಕೇಳ್ಕೊಂಡಿದ್ರಿ ಇಲ್ಲಿ ನಮ್ಗೆ ಬಾರಬೇಕು ಅಂತ? ಯಾರು ಸ್ವಾಮಿ ಕೇಳ್ಕೊಂಡಿದ್ರು? ದಯಮಾಡಿ ನಿಮ್ಮ ಮಾಧ್ಯಮದವ್ರು ದಯಮಾಡಿ ನಾನು ಕೈ ಮುಗಿ ಕೇಳ್ಕೊತೀನಿ, ನಿಮ್ಮ ಕಾಲಿಗೆ ಬಿಟ್ಟು ಹೇಳ್ಬಿಡ್ತೀನಿ, ಅವ್ರಿಗೆ ನಮ್ಮ ನೆಮ್ಮದಿ ಹಾಳು ಮಾಡಕ್ಕೆ ಬರಬೇಡ್ರಿ ಅಂತ ಹೇಳ್ಬಿಡ್ರಿ. ಅವ್ರು ಅವ್ರ ಹಂಗು ನಾಸ್ತ ಕೊಟ್ಟಾಗ್ಬಿಡ್ಲಿ. ನಾವು ಯಾವುದೇ ಕಾರಣಕ್ಕೂ ನಾವಿಲ್ಲಿ ಬಾರ್ ಮಾಡೋಕ್ಕೆ ಬಿಡೋದೇ ಇಲ್ಲ. ನಟರಾಜ್ ಅಂದ್ಬಿಟ್ಟು ಸ್ವಾಮಿ ನಮ್ಮ ಹೆಸರು. ಸರ್, ಈಗ ಈ ಅಧಿಕಾರಿಗಳ ಧೋರಣೆ ಹೇಗಿದೆ ಅಂದರೆ, ಅವ್ರು ದುಡ್ಡು ಕೊಟ್ಟರೆ ಸರ್ಕಾರದ ಜಾಗನೂ ಬರ್ಕೊಡ್ತಾರೆ, ಕಾನೂನನ್ನ ಏನು ಸರ್ಕಾರ ಕಾನೂನನ್ನ ಮಾಡಿರ್ತೈತೆ ಆ ಕಾನೂನನ್ನ ರಕ್ಷಣೆ ಮಾಡಬೇಕಾಗಿರೋದು, ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಅವರಿರೋದೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟು ಯಾರಿಗೇನು ಸಹಾಯ ಮಾಡ್ಬೋದು ಅಂಥೇಳಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡೋವಂಥ ಪರಿಸ್ಥಿತಿ ಬಂದೈತೆ. ಈಗಾಗಲೇ ಈ ಪಕ್ಕದ ಏನು ನೀವು ಬಾರ್ ನೋಡ್ತಾ ಇದ್ದೀರಲ್ಲ, ಈ ಪಕ್ಕದ ಮನೆಯವರು ಕಳೆದ 2 ವರ್ಷದಿಂದ ಸತತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಅವರು ಅರ್ಜಿ ಕೊಟ್ಟಿದ್ದಾರೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಅಕ್ಕಪಕ್ಕದ ಬಡಾವಣೆ, ಈ ಬಡಾವಣೆ, ಈ ಗ್ರಾಮದ ನಿವಾಸಿಗಳೆಲ್ಲ ಸೇರಿ ಸಂಬಂಧಪಟ್ಟ BBMP ಅವ್ರಿಗೆ, ಅಬಕಾರಿ ಅವ್ರಿಗೆ, ಪ್ರತಿಯೊಬ್ಬರಿಗೂ ಅರ್ಜಿ ಕೊಟ್ಟು ಇಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ಇದನ್ನು ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಅವರು ನಾವು ಏನು ಹೇಳ್ತೀವಿ ಅದನ್ನು ಕೇಳಿಸ್ಕೊಳಕ್ಕೆ ಅವ್ರು ರೆಡಿನೇ ಇಲ್ಲ. ನಾವು ನಿನ್ನೆ ದಿವಸ ಒಬ್ಬರು ಅಬಕಾರಿ ಉಪಾಯುಕ್ತರನ್ನ ಭೇಟಿ ಮಾಡಿದ್ವಿ. ಅವ್ರು ಏನು ಹೇಳ್ತಾರೆ, ನಮ್ಮ ಸಮಸ್ಯೆನ ಕೇಳೋಕ್ಕೆ ರೆಡಿ ಇಲ್ಲ. 1967 ಅಬಕಾರಿ ರೂಲ್ 5ಅಲ್ಲಿ ನಮಗೆ ಕಾನೂನಲ್ಲಿ ಮಾಡೋಕ್ಕೆ ಅವಕಾಶ ಐತೆ, ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊಡಬಾರ್ದು ಅಂತ ಕಾನೂನಲ್ಲೂ ಹೇಳಲ್ಲ, ಹಂಗಾಗಿ ನಿಮ್ಮ ಅರ್ಜಿನ ಮುಕ್ತಾಯ ಮಾಡಿದ್ದೀವಿ ಅಂತ ನಮಗೊಂದು ಎಂಡರ್ಸ್ಮೆಂಟ್ ಕೊಟ್ಟಿದ್ರು. ನಾವು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ ನೋಡ್ರಿ, ಇದು BBMP ಲಿಮಿಟ್ಸಲ್ಲಿದೆ, ಅನ್ನತ ರೈಸ್ ಕನ್ಸ್ಟ್ರಕ್ಷನು ತಾವು ನೋಡ್ಬೋದ ಮೇಲೆ 4 ಫ್ಲೋರ್ ಇದೆ. ಏಪ್ರಿಲ್ 4, 2025 ಆದಮೇಲೆ BBMPಗೆ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂತು,
ಅದಾದಮೇಲೆ ಬೆಸ್ಕಾಮಿಂದ ಯಾವುದೇ ಕನೆಕ್ಷನ್ ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಇವ್ರು ಗೋಲ್ಮಾಲ್ ಮಾಡಿ ಬೆಸ್ಕಾಂ ಅಧಿಕಾರಿಗಳು ಶಾಮೀಲಾಗಿ ಇದಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಆಗಿರಬೇಕು, ಕಮರ್ಷಿಯಲ್ ಕನ್ವರ್ಷನ್ ಆಗಿಲ್ಲ. ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ, ಪ್ಲ್ಯಾನ್ ಸ್ಯಾಂಕ್ಷನ್ ಪ್ರಕಾರ ಬಿಲ್ಡಿಂಗ್ ಕಟ್ಟಿಲ್ಲ. ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ನು BBMP ಅದರ ವಿರುದ್ಧ ಅರ್ಜಿ ಕೊಟ್ಟಿದ್ದೀವಿ, ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನೂ ಮುಂದುವರೆದು ಅವ್ರಿಗೇನು ಉದ್ದಿಮೆ ಪರವಾನಗಿ ಕೊಡಬೇಕು, ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಉದ್ದಿಮೆ ಪರವಾನಗಿ ಎಲ್ಲ ಕೊಟ್ಟಿದ್ದಾರಂತೆ. ಯಾರು ಅಬಕಾರಿ ಉಪಾಯುಕ್ತರು ಹೇಳೋದು. ಸ್ವಾಮಿ ಅದೆಲ್ಲ ಕೊಡೋಕ್ಕೆ ಬರೋಲ್ಲ, ಅವರು ನಕಲಿಯಾಗಿ ಬೋಗಸ್ ಮಾಡಿ ಕೊಟ್ಟಿದ್ದಾರೆ, ನೀವು ಇದನ್ನು ಪರಿಶೀಲಿಸ್ಬೋದಲ್ಲ ಅಂತ ಕೇಳಿದ್ರೆ ಅದಕ್ಕೆ ಕರ್ತವ್ಯ ನಂದಲ್ಲ, ಅದ್ರ ವ್ಯಾಪ್ತಿ ನನಗೆ ಬರಲ್ಲ. ಅಬಕಾರಿ ನಿಯಮಗಳಲ್ಲೇನಿದೆ ಅದ್ರ ಪ್ರಕಾರ ನಾನು ಲೈಸೆನ್ಸ್ ಕೊಡ್ತೀನಿ, ಕೊಟ್ಬಿಟ್ಟಿದ್ದೀನಿ, ನೀವು ರೆವಿನ್ಯೂ DC ಅವ್ರನ್ನ ನೋಡಿ ಅಂತ ಹೇಳಿದ್ರು. ರೆವಿನ್ಯೂ DC ಆಫೀಸ್ಗೆ ಹೋದರೆ ಈಗಾಗಲೇ ಕೊಟ್ಬಿಟ್ಟಿದ್ದೀವಿ ಅಂತಾರೆ. ಅಬಕಾರಿ ಆಯುಕ್ತರ ಆಫೀಸಲ್ಲಿ ಪೆಂಡಿಂಗ್ ಇದೆ, ಅವ್ರೇನು ಕೊಡ್ತಾರೋ ಇಲ್ಲ ಏನಾರೋ ನಮ್ಮ ಅರ್ಜಿಗಳಿಗೆ ಆಕ್ಷೇಪಣೆಗಳಿಗೆ ಸ್ಪಂದಿಸಿ ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ನಾವಂತೂ ಇದ್ರ ವಿರುದ್ಧ ನ್ಯಾಯಾಲಯದಲ್ಲಾದರೂ ಹೋರಾಟ ಮಾಡಿ ಈ ಬಾರ್ನ ಮಾಡ್ಲಿಕ್ಕೆ ನಾವು ಬಿಡಲ್ಲ. ತಾವು ನೋಡ್ತಾ ಇರ್ಬೋದು, ಏನು ಇಲ್ಲಿ ನೋಡಿ ಹೈಟೆನ್ಷನ್ ಇದೆ, ಈ ಹೈಟೆನ್ಷನ್ ಹತ್ರ ಬಫರ್ ಅಂತ ಬರುತ್ತೆ. ಈ ಬಫರ್ ಝೋನ್ನ ವ್ಯಾಪ್ತಿಲಿ ಕನಿಷ್ಠ ಪಕ್ಷ 45 ಅಡಿ ಕನ್ಸ್ಟ್ರಕ್ಷನ್ ಮಾಡೋಂಗೇ ಇಲ್ಲ, ಕಟ್ಟಡ ಕಟ್ಟಂಗೇ ಇಲ್ಲ. ಇನ್ನೂ ಇಲ್ಲ ಒಂದು ಸ್ವಲ್ಪ ಜಾಗ ಬಿಡ್ರಿ. ಏನು ನಿಮಗೆ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಆ ಬಿಲ್ಡಿಂಗಲ್ಲಿ ನಿಮ್ಗೆಲ್ಲರೂ ಪಾರ್ಕಿಂಗ್ ಕಾಣ್ತಾ ಇದ್ರೆ ಹುಡ್ಕೊಂಡು ಕೊಡಬೇಕು. ಆ ಅಧಿಕಾರಿ ಹೇಳ್ತಾರೆ ಆ ಬಿಲ್ಡಿಂಗಲ್ಲಿ 10 ಅಡಿಗೆ 23 ಅಡಿಗಳು ಪಾರ್ಕಿಂಗ್ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಒಂಚೂರು ಜಾಗ ಬಿಡ್ರಿ. ನಿಮ್ಗೇನಾದರೂ ಅಧಿಕಾರಿಗಳು ಬಂದು ನಮಗೆ ತೋರಿಸ್ಬೇಕು ಅಥವಾ ಮಾಧ್ಯಮದವ್ರಿಗೆ ಏನಾರು ಕಂಡ್ರೆ ಮಾಧ್ಯಮದವ್ರು ವರದಿ ಮಾಡಬೇಕು ಅಂತ ಕೇಳ್ಕೊಂಡಿವಿ. 10 ಅಡಿಗೆ 23 ಅಡಿ ಪಾರ್ಕಿಂಗ್ ಬಿಟ್ಟಿದಾರಂತೆ. ಇಲ್ಲಿ ಪಾರ್ಕಿಂಗ್ ಏನಾದ್ರು ಕಳೆದೋಗಿದ್ರೆ ಹುಡ್ಕೊಂಡು ಕೊಡಬೇಕು. ಮತ್ತು ಬಿಲ್ಡಿಂಗ್ ಮುಂದೆಗಡೆ ಪಾರ್ಕಿಂಗ್ ಇದೆ ಅಂತೇಳಿ ಸುಳ್ಳು ಮಾಹಿತಿ ಕೊಡ್ತಾರೆ. ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ಅವರು ರೂಲ್ 7 ಅಬಕಾರಿ ನಿಯಮಗಳಲ್ಲಿ ಕೊಡೋಕ್ಕೆ ಅವಕಾಶ ಇದೆ, ಕೊಡ್ತೀವಿ ಅಂತ ಹೇಳ್ತಾರೆ. ಅಂತಿಮವಾಗಿ ನಾವಂತೂ ಇದನ್ನು ಮಾಡೋಕ್ಕೆ ಬಿಡಲ್ಲ, ನ್ಯಾಯಾಲಯದಲ್ಲಾದರೂ ಹೋರಾಟ ಮಾಡಿ ಇದನ್ನು ನಿಲ್ಲಿಸ್ತೀವಿ. CL7 ಮಾಡ್ತಾಯಿದ್ದಾರೆ. ಎಲ್ಲ ಕಾನೂನಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನೂ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಅವರಿಂದ ಹಣ ಪಡೆದು BBMP ಇಂಜಿನಿಯರಿಂಗ್ ಸೆಕ್ಷನ್ ಅವರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಬೆಸ್ಕಾಮ್ ಅವರು, ಇವ್ರು 3 ಜನ ಶಾಮೀಲಾಗಿ ಪ್ಲಸ್ ಅಬಕಾರಿ ಇಲಾಖೆಯವರು ಇವರಿಷ್ಟು ಜನ ಶಾಮೀಲಾಗಿ ಇವ್ರಿಗೆ ಲೈಸೆನ್ಸ್ ತಗೊಳ್ಳಿಕ್ಕೆ ಸಹಾಯ ಮಾಡಿದ್ದಾರೆ.